ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಗೈಸ್, ಇವತ್ತು ನಾವೆಲ್ಲರೂ ಕೇರಳಕ್ಕೆ ಹೋಗುದು. ಮತ್ತೆ ಕೇರಳಕ್ಕೆ ಹೋಗುವ ವ್ಲಾಗ್ ನಾನು ಶೂಟ್ ಅಂತೂ ಜಾಸ್ತಿ ಮಾಡಲಿಲ್ಲ, ಬಟ್ ಸಣ್ಣ ಸಣ್ಣ ಕ್ಲಿಪ್ ತೆಗೆದಿದ್ದೇನೆ. ಸೊ ಹಾಗೆ ಕೇರಳಕ್ಕೆ ಯಾಕೆ ಹೋಗುದು ಅಂತ ಹೇಳಿದ್ರೆ, ಸಿಸ್ಟರ್ ಏನಿಲ್ಲ ಅದು ಕರ್ಕೊಂಡು ಬರ್ಲಿಕ್ಕೆ, ಅಂದ್ರೆ ಮ್ಯಾರೇಜ್ ಎಲ್ಲ ಆಗಿ ಆಯ್ತಲ್ಲ, ಹೋಗಿದ್ರಲ್ಲ ಅವರು. ಸೊ ಹಾಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗುದು ಅಷ್ಟೇ. ಹಾಗೆ ಗೈಸ್, ಮಾಷಾಲ್ಲ ಅಲ್ಹಮ್ದುಲಿಲ್ಲಾ ಎಲ್ಲವೂ ಕೂಡ ಫಂಕ್ಷನ್ ಚೆನ್ನಾಗಿ ಆಯ್ತು. ಹಾಗೆ ಇವಾಗ ನಾವು ಅಲ್ಲಿಗೆ ಹೋಗಿ ನಾವು ಕರ್ಕೊಂಡು ಬರೋದು ಅಷ್ಟೇ. ಬಟ್ ಅದೇ ಈಗ ದೂರ ದೂರ ಊರು ಅಂತ ಹೇಳುವಾಗ ಹೋಗುವಾಗ ಒಂದು ಖುಷಿಯೇ ಬೇರೆ. ಹಾಗೆ ನಾವು ಬಸ್ಸಲ್ಲಿ ಎಲ್ಲ ಹೋಗುದು. ಸೊ ಬಸ್ಸಲ್ಲಿ ಅಂದ್ರೆ ಡೀಸೆಲ್ ಸಾಂಗ್ ಎಲ್ಲ ಇರುತ್ತೆ, ಸೊ ಖುಷಿ ಆಗುತ್ತೆ. ಸೊ ಹಾಗೆ ಗೈಸ್, ಮತ್ತೆ ಯಾರೆಲ್ಲ ನನ್ನ ಚಾನಲ್ ಹೊಸ ವ್ಯೂವರ್ಸ್ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಮತ್ತೆ ಸ್ವಲ್ಪ ವಿಷಯ ಮಾತಾಡ್ಲಿಕ್ಕೆ ಉಂಟು ಈ ವ್ಲಾಗ್ ಅಲ್ಲಿ, ಇನ್ಶಾಲ್ಲ ಅದು ಕೂಡ ಮಾತಾಡ್ತೇನೆ. ಓಕೆ ಗೈಸ್, ನಾವು ಕೇರಳ ರೀಚ್ ಆಗಿ ಫುಡ್ ಮಾಡಲಿಕ್ಕೆ ಕೂತ್ಕೊಂಡಿದ್ವಿ ಗೈಸ್. ಇಷ್ಟು ಐಟಮ್ಸ್ ಇತ್ತು, ಬಟ್ ಇದರಲ್ಲಿ ನಮಗೆ ಯಾವುದು ಕೂಡ ತಿನ್ನಲಿಕ್ಕೆ ಆಗಲಿಲ್ಲ ಗೈಸ್. ಬರೀ ಜ್ಯೂಸ್ ಕುಡಿಯುವಂತಲೇ ಆಗ್ತಾ ಇತ್ತು. ಸೊ ಹಾಗೆ ಫೈನಲಿ ನಾವು ಮತ್ತೆ ನಮ್ಮ ಮನೆಗೆ ರೀಚ್ ಆದ್ವಿ. ಅಲ್ಲಿ ಸ್ವಲ್ಪ ನಾವು ಬೆಳಗ್ಗೆಯಿಂದ ಫೋಟೋಸ್ ಏನು ತೆಗಿಲಿಲ್ಲ, ಹಾಗೆ ಹೋಗಿ ಬಂದಮೇಲೆ ಈವ್ನಿಂಗ್ ಟೈಮ್ಗೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದಿದ್ದು. ಹಾಗೆ ಶಂಜನನ್ನು ಸ್ವಲ್ಪ ನಿಂತ್ಕೊಂಡು ಹೇಳಿದವಳು ಓಡ್ತಾ ಇದ್ಲು. ಹಾಗೆ ಮತ್ತೆ ವಾಪಸ್ ಕರ್ಕೊಂಡು ಬಂದು ನಿಲ್ಲಿಸ್ತಾ ಇದ್ರು. ಶಂಜನ್ದು ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು. ಅವಳಿಗೆ ಈ ಥರದ್ದೆಲ್ಲ ಸಿಂಪಲ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಅವಳು ಸ್ವಲ್ಪ ಸಪೂರ ಇದ್ಲು, ಸ್ವಲ್ಪ ದಪ್ಪದ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಾವು ಬರುವಾಗ ನಾವು ಆ ತಲಪಾಡಿಯಲ್ಲಿ ಆ ಕಡೆ ಬಸ್ ನಿಲ್ಲಿಸಿ ಮತ್ತೆ ವಾಪಸ್ ಮತ್ತೆ ಬೇರೆ ಬಸ್ಸಲ್ಲಿ ಬಂದಿರು. ಸೊ ಹಾಗೆ ಮತ್ತೆ ಇದು ಅಲ್ಲಿ ಮನೆಯಲ್ಲಿ ಇರುವಾಗ ತೆಗೆದು ನೀವು ನೋಡಿದ್ರಲ್ಲ, ಸ್ವಲ್ಪ ಫುಡ್ ಮಾತ್ರ ಶೂಟ್ ಮಾಡಿ ಮತ್ತೆ ಏನು ಮಾಡಲಿಲ್ಲ. ಮತ್ತೆ ಅಲ್ಲಿ ನಾವು ನಿಜವಾಗ್ಲೂ ನಾವು ಎನಿಸಿದ್ದು ಸ್ವಲ್ಪ ನಾಷ್ಟ ಸ್ವಲ್ಪ ಮಾಡಿದ್ರೆ ಮತ್ತೆ ಅಲ್ಲಿ ಸ್ವಲ್ಪ ಲಂಚ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ, ಅದು ಲಾಂಗ್ ಹೋಗೋದಲ್ಲ. ಬಟ್ ನಮ್ಗೆ ನಿಜವಾಗ್ಲೂ ನಮ್ಗೆ ಲಂಚ್ ಮಾಡ್ಲಿಕ್ಕೇನೆ ಆಗ್ಲಿಲ್ಲ. ನಾವು ಇಷ್ಟು ಸ್ವಲ್ಪ ಊಟ ಮಾಡಿದ್ದು, ಎಂತ ತಿನ್ಲಿಕ್ಕೆ ಅಷ್ಟು ಐಟಮ್ ಇಟ್ಟಿದ್ದಾರೆ, ಅದರಲ್ಲಿ ಸರಿಯಾಗಿ ಯಾವ್ದು ಕೂಡ ಸ್ವಲ್ಪವೂ ಕೂಡ ನಾವು ತಿನ್ಲಿಕ್ಕೆ ಆಗ್ಲಿಲ್ಲ. ಜ್ಯೂಸೇ ಕುಡ್ಲಿಕ್ಕೆ ಆಗ್ತಾ ಇದ್ದದ್ದು, ಅಷ್ಟು ನಮ್ಗೆ ಟೈರ್ಡ್ ಆಗಿತ್ತು. ಮತ್ತೆ ಮರ್ಕ ಸಂಕಟ ಅಂತ ಹೇಳ್ತಾರಲ್ಲ, ಸೊ ಅದು ಹಾಗೆ ಗೈಸ್, ವಿಷಯ ಏನಂತ ಹೇಳಿದ್ರೆ ಮಾಷಾಲ್ಲ ಅಲ್ಹಮ್ದುಲಿಲ್ಲಾ ಖುಷಿ ಆಯ್ತು. ಮತ್ತೆ ಅಲ್ಲಿ ನಮ್ಗೆ ಫೋಟೋಶೂಟ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಆಸೆ ಇತ್ತು. ಒಳ್ಳೆ ಪ್ಲೇಸ್ ಚಂದ ಇತ್ತು ಗೈಸ್, ಅಂದ್ರೆ ಒಂಥರ ನೇಚರ್ ಚೆನ್ನಾಗಿತ್ತು ಅಲ್ಲಿ. ಅಂದ್ರೆ ಕ್ಲೈಮೇಟ್ ಕೂಲ್ ಟೈಪ್, ಮತ್ತೆ ಒಂದು ಎಲ್ಲ ಗ್ರೀನರಿ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಸೊ ಹಾಗೆ ನಮ್ಗೆ ಇಷ್ಟ ಆಯ್ತು ಅಲ್ಲಿ ಪ್ಲೇಸ್. ಬಟ್ ಫೋಟೋಶೂಟ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ಸ್ವಲ್ಪ ಬಿಸಿ ಇದ್ವಿ. ಸೊ ಹಾಗೆ ಗೈಸ್, ವಿಷಯ ಏನಂತ ಹೇಳಿದ್ರೆ, ತುಂಬಾ ಜನರಿಗೆ ಏನು ನಮ್ಮ ಒಂದು ಈ ತೊಂಡಿಯ ವಿಷಯದಲ್ಲಿ, ಆ ಹೆಂಗಸಿದ್ದಾಳಲ್ಲ ಅವಳ ವಿಷಯದಲ್ಲಿ ಏನು ಗೊತ್ತಿಲ್ಲ ಕೆಲವರಿಗೆ, ತುಂಬಾ ಜನರಿಗೆ. ನನ್ನ ವಿಷಯದಲ್ಲಿ ಕೂಡ ಏನು ಗೊತ್ತಿಲ್ಲ, ಆದ್ರೂ ಕೂಡ ಬಂದು ಬಗಲ್ತೀರಾ, ಒಟ್ರಾಶಿ ಕಮೆಂಟ್ ಆಗ್ತೀರಾ, ಮಾತಾಡ್ತೀರಾ. ಈಗ ನಾನು ಹೇಳುದು, ಈಗ ನನ್ಗೆ ಕೂಡ ಹಾಗೆ ಒಬ್ಬರ ವಿಷಯ ಗೊತ್ತಿಲ್ಲದ್ರೆ ನಾನು ಮಾತಾಡ್ಲಿಕ್ಕಿಲ್ಲ, ಅದು ಮಾತಾಡಲೂಬಾರ್ದು. ಅದು ಯಾಕೆ ಮಾತಾಡ್ಬೇಕು, ಏನು ರೈಟ್ಸ್ ಇದೆ? ಸೊ ಇಲ್ಲ, ಬಟ್ ಕೆಲವರಿಗೆ ಆತರ ಥಿಂಕಿಂಗ್ ಇರೋದಿಲ್ಲಲ್ಲ, ಅದಕ್ಕೆ ನಾವೇನ್ ಮಾಡುದು? ಕೆಲವರದ್ದು ಮೈಂಡ್ ಸೆಟ್ಟೇ ಒಂಥರ ಕಚಡ ಬುದ್ಧಿ ಇದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನನ್ನ ಒಂದು ಮಾತು ಏನಂತ ಹೇಳಿದ್ರೆ, ನಾನು ಆ ವಿಡಿಯೋದಲ್ಲಿ ಕೂಡ ವಿವರಿಸಿ ಹೇಳಿದ್ದೇನೆ. ಬಟ್ ಆದ್ರೂ ಕೂಡ ಕೆಲವರು ತುಂಬಾ ಜನ ಬಂದ್ಬಿಟ್ಟು, ಅಂದ್ರೆ ಅದು ಎಲ್ಲ ಅವಳಿಗೆ ಟಚ್ ಇದ್ದ ಜನ ಇರಬೇಕು ಮೇ ಬಿ, ಹಾಗಾಗಿ ಬಂದು ಅವಳದೇ ಬುದ್ಧಿ ತೋರಿಸ್ತಾ ಇರೋದು. ಈಗ ಒಳ್ಳೆಯ ಒಂದು ಮನಸ್ಸಿದ್ದವರು, ಒಳ್ಳೆಯ ತಲೆ ಉಪಯೋಗಿಸುವವರಿಗೆ ಆ ತರ ಮೆಂಟಾಲಿಟಿ ಬರುದಿಲ್ಲ. ಬಟ್ ಅವಳದೇ ಬುದ್ಧಿ ಇದ್ದು ಅವಳದೇ ಒಂದು ಗ್ಯಾಂಗ್ ಆದ್ರೆ ಅದೇ ತರ ಬಂದು ಕಮೆಂಟ್ಸ್ ಆಗ್ತಾರೆ. ಬಟ್ ನನಗೆ ಕಮೆಂಟ್ಸ್ ಅಲ್ಲಿ 1% ಕೂಡ ಏನಾಗ್ಲಿಕ್ಕಿಲ್ಲ. ನಾನು ಹೇಗಿದ್ದೇನೆ ನನಗೆ ಗೊತ್ತುಂಟು, ನನ್ನ ಗಂಡನಿಗೆ ಗೊತ್ತುಂಟು, ಮನೆಯವರಿಗೂ ಸಾಕು. ಮತ್ತೆ ಬೇರೆಯವರಿಗೆ ಯಾರಿಗೆ ಗೊತ್ತಾಗಿ ನನಗೆ ಏನು ಕೂಡ ಪ್ರೂಫ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಈಗ ಹೇಳುದು, ಕೆಲವರು ಅವಳ ತರ ಜನ ಎಲ್ಲ ಇದ್ದಾರಲ್ಲ, ಅವ್ರನ್ನ ಏನೆಲ್ಲ ಹೇಳುದು ಬೇಡ, ನೋಡ್ಲಿ, ಅವ್ರಿಗೆ ಗೊತ್ತಾಗ್ಲಿ ಅಸಲಿತ್ತು ಏನು ಅಂತ ಹೇಳಿ ಅಂತ ನಾನು ಹಾಕಿದ್ದೇನೆ ಅಷ್ಟೇ. ಆದ್ರೆ ನನ್ನ ಒಂದು ವಿಷಯ ಏನಂತ ಹೇಳಿದ್ರೆ, ಈಗ ಯೂಟ್ಯೂಬ್ ಎನ್ನುವ ಪ್ಲಾಟ್ಫಾರ್ಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲುಯೆನ್ಸರ್ ಆಗ್ಬಹುದು, ಪ್ರಮೋಷನ್ಸ್ ಬರುತ್ತೆ, ಕೊಲಾಬ್ರೇಷನ್ ಬರುತ್ತೆ, ಸ್ಟೋರಿಗೆ ಪೇ ಮಾಡ್ತಾರೆ, ಎಲ್ಲ ಅರ್ನ್ ಮಾಡ್ಬೋದು. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಡಾಲರ್ ಬರುತ್ತೆ, ಆ ತರ ವ್ಯೂಸ್ ಮೇಲೆ ನಮ್ಗೆ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನನ್ಗೆ ಗೊತ್ತಿಲ್ಲ, ಅದ್ರ ವಿಷಯದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನನಗೆ ಗೊತ್ತಿಲ್ಲ ಜಾಸ್ತಿಯಾಗಿ. ಮತ್ತೆ ಫೇಸ್ಬುಕ್ ಅಲ್ಲಿ ವ್ಯೂಸ್ ಮೇಲೆ ಡಿಪೆಂಡ್ ಆಗಿ ಅರ್ನಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ನಮ್ಗೆ ಅರ್ನ್ ಮಾಡ್ಲಿಕ್ಕೆ ಆಗುದು ಯೂಟ್ಯೂಬ್ ಅಲ್ಲಿ. ಓಕೆ, ಯೂಟ್ಯೂಬ್ ಎನ್ನುವುದು ಒಂದು ಅರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ಆಗಿರುವಾಗ ನಾವು ಅದಕ್ಕೆ, ಈಗ ನನ್ಗೇನೆ ಯೂಟ್ಯೂಬ್ ವಿಷಯದಲ್ಲಿ ಏನಾದ್ರು ಕೆಲಸ ಮಾಡಿಸ್ಬೇಕಂತ ಇದ್ರೆ, ಈಗ ನಾವು ಬೇರೆಯವ್ರ ಹತ್ರ ಮಾಡಿಸ್ಬೇಕಂತ ಇದ್ರೆ ಅವ್ರು ಎಷ್ಟು ಪೇಮೆಂಟ್ ಕೇಳ್ತಾರೆ ನಮ್ಗೆ ಅಷ್ಟು ಕೊಡ್ಬೇಕು. ಅವ್ರ ಹತ್ರ ನೀವು ಯಾಕೆ ಇಷ್ಟು ಜಾಸ್ತಿ ಹಾಗೆ ಕೇಳಿದ್ರೆ ಆಗುದಿಲ್ಲ. ಲಾಸ್ಟ್ ಟೈಮ್ ನಾನು ಹಾಗೇನೆ ಕೇಳಿದ್ದೆ, ಯಾಕೆ ಒಂದು ಆಡ್ಸೆನ್ಸ್ ಅಕೌಂಟ್ ಮಾಡ್ಲಿಕ್ಕೆ 5000 ಸಮಥಿಂಗ್ ತಗೊಂಡ್ರು ನನ್ನ ಹತ್ರ. ಯಾಕೆ ಕೇಳಿದಾಗ ಅವ್ರು ಹೇಳಿದ್ರು, ಮ್ಯಾಮ್ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಏನು ಲಾಸ್ ಇಲ್ಲ, ನಮ್ಗೆ ಬರುದು 1, 2, 3 ಹೀಗೆ ಕೆಲಸ ಬರುದು. ಆಗಿರುವಾಗ ನಾವು ಇದನ್ನೇ ನಾವು ಮುಂದೆ ತಗೊಂಡು ಹೋಗ್ಲಿಕ್ಕೆ ನೋಡುದು. ಹಾಗೆ ನಮ್ಗೆ
ಇದರಲ್ಲಿ ಡಿಸ್ಕೌಂಟ್ ಮಾಡುದು, ಕಡಿಮೆ ಪ್ರೈಸ್ ತಗೊಳ್ಳೋದು. ಸೊ ನಮ್ಗೆ ಆ ತರ ಮಾಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗ ಆಡ್ಸೆನ್ಸ್ ಅಕೌಂಟ್ ಎಲ್ಲ ಮಾಡಿದವರು ಒಬ್ಬರಾಗಿರ್ತದೆ, ಮತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಮೊಂಟೇಸ್ ಎಲ್ಲ ಮಾಡಿ ಕೊಡ್ಲಿಕ್ಕೆ ಅವರು ಒಂದು 10 ಜನರನ್ನು ಇಟ್ಕೊಳ್ತಾರೆ. ಆ 10 ಜನರಿಗೆ ಪೇಮೆಂಟ್ ಕೂಡ ಅವ್ರು ಕೊಡ್ಬೇಕು. ಓಕೆ ಗೈಸ್, ನಾ ಇಲ್ಲಿ ಮಾತಾಡ್ತಾ ಇದ್ದಾಗೆ ಶನ್ಸ್ ಡೋರ್ ಓಪನ್ ಮಾಡಿ ಓಡಿದ್ಲು ಆಚೆ ಮನೆಗೆ. ಆಚೆ ಅಂದ್ರೆ ನನ್ನ ಅತ್ತೆಯ ಮನೆಗೆ. ಓಕೆ, ಇದು ಕೂಡ ಅತ್ತೆದೇ ಮನೆ, ನಾನು ಎಷ್ಟು ಸತಿ ಹೇಳ್ತಾ ಇರ್ತೇನಲ್ಲ. ಸೊ ಹಾಗೆ ಮತ್ತೆ ಅಲ್ಲ, ಕೆಲವರಿನ್ನು ಹೇಳ್ಬೋದು ಇದು ಯಾರ ಮನೆ ಹಾಗೆ ಕ್ವಶನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಒಂದು ಕಂಪ್ಲೀಟ್ ಆಗಿ ನನಗೆ ಹೇಳಿಬಿಡುದು ಅಷ್ಟೇ. ಮತ್ತೆ ಗೈಸ್, ಅದೇ ಅರ್ನಿಂಗ್ ಮಾಡುವ ಒಂದು ಪ್ಲಾಟ್ಫಾರ್ಮ್ ಹಾಗಿರುವಾಗ ಉಂಟಲ್ಲ, ಅವ್ರು ಹೇಳ್ತಾರೆ ಕಡಿಮೆ ಡಿಸ್ಕೌಂಟ್ ಏನು ಮಾಡುದಿಲ್ಲ. ಹಾಗೆ ಈಗ ನಾವು ಹೇಳಿದ್ರೆ ನಮ್ಮ ಒಂದು ಕಷ್ಟ, ನಮ್ಗೆ ಹೀಗೆ ಕಷ್ಟದಲ್ಲಿದ್ದೆ ತುಂಬಾ ಆ ತರ ಎಲ್ಲ ಇದ್ರೆ ಒಂದು 500 1,000 ಕಡಿಮೆ ಮಾಡ್ತಾರೆ ಬಿಟ್ರೆ ಮತ್ತೆ ಕಡಿಮೆ ಮಾಡುದಿಲ್ಲ ಅವ್ರು. ಯಾಕಂತಂದ್ರೆ ಅವರಿಗೆ ಗೊತ್ತುಂಟಲ್ಲ, ಅವರಿಗೆ ಬುದ್ಧಿ ಇರುತ್ತೆ. ಅಂದ್ರೆ ಇವಳ ತರ ಶಗಣಿ ತುಂಬಿದ ತಲೆ ಅಲ್ಲಲ್ಲ, ಚಾಂಗನೇ ಇಲ್ಲಲ್ಲ. ಈಗ ನನ್ಗೆ ಒಂದು ನಾನು ಅರ್ನ್ ಮಾಡ್ತಾ ಇದ್ದೇನೆ, ಸೊ ನನ್ಗೆ ಗೊತ್ತಿದೆ. ಈಗ ಯೂಟ್ಯೂಬ್ ಅಲ್ಲಿ ಇವರು ಇನ್ವೆಸ್ಟ್ ಮಾಡಿ ಈಗ ನನ್ಗೆ ದುಡ್ಡು ಕೊಟ್ಟು ಮಾಡಿಸಿದ್ರೆ ಇವರಿಗೆ ಅದು ಲಾಸ್ ಇಲ್ಲ. ಬುದ್ಧಿ ಇದ್ದವರಿಗೆ ಅರ್ಥ ಆಗುತ್ತೆ, ಬುದ್ಧಿ ಇಲ್ಲದ ಪೆದ್ದರಿಗೆ ಅರ್ಥ ಆಗುದಿಲ್ಲ. ಈಗ ನಾನು ಅವರ ಹತ್ರ ಆಡ್ಸೆನ್ಸ್ ಅಕೌಂಟ್ ಮಾನಿಟೈಸೇಷನ್ ಅಪ್ಲೈಗೆ ನಾನು ಅವರ ಹತ್ರ 9,500 ತಗೊಂಡಿದ್ದೇನಲ್ಲ, ನನಗೆ ಉಂಟಲ್ಲ 20,000 ಕೂಡ ತಗೊಂಡ್ರು ಯಾರಿಗೂ ಕೇಳುವ ರೈಟ್ಸ್ ಇಲ್ಲ. ಮತ್ತೆ ಈ ವಿಷಯದಲ್ಲಿ ಯಾರಿಗೂ ಕೂಡ ಏನು ಕೂಡ ಮಾತಾಡುವ ರೈಟ್ಸೇ ಇಲ್ಲ. ಓಕೆ, ಯಾಕಂತ ಹೇಳಿದ್ರೆ ನನ್ನ ಓನ್ ಕೆಲಸ ಇದು. ಓಕೆ, ನನ್ನ ಓನ್ ಕೆಲಸ. ಈಗ ನನ್ನ ಓನ್ ಕೆಲಸ ಅಂದ್ರೆ ಇವಾಗ ನಾನು ಒಂದು ಮನೆ ಕಟ್ಟಿಸ್ತಾ ಇದ್ದೇನೆ, ಅದು ನನ್ನ ಓನ್. ಸೊ ಅವಾಗ ಅದಕ್ಕೆ ನನಗೆ ಉಂಟಲ್ಲ ಎಷ್ಟು ಬೇಕಾದ್ರೂ ನಾನು ಇನ್ವೆಸ್ಟ್ ಮಾಡಿದ್ರೆ ನನ್ನ ಹತ್ರ ಬಂದು ಬೇರೆಯವರು ಬಂದು ನನಗೆ ಕೇಳಲಿಕ್ಕೆ ಉಂಟಾ? ಇಲ್ಲ. ಯಾಕೆ ಅಷ್ಟು ಅದು ಮನೆಗೆ ಇನ್ವೆಸ್ಟ್ ಮಾಡಿದೆ ಅಂತ ಇಲ್ಲ, ಯಾಕಂದ್ರೆ ನನ್ನ ಮನೆ ಓನ್. ಸೊ ಆಗಿರುವಾಗ ಉಂಟಲ್ಲ, ಇದು ನನ್ನ ಓನ್ ಕೆಲಸ. ಓಕೆ, ಯಾರಿಗೆ ಬಂದು ಕೇಳುವ ರೈಟ್ಸ್ ಇಲ್ಲ. ನಾನು ಎಷ್ಟು ಬೇಕಾದ್ರೂ ತಗೊಳ್ತೇನೆ ಅಮೌಂಟ್. ಮಾಡಿಸ್ಕೊಳ್ಳುವ ಮುಂಚೆ ನಿಮ್ಗೆ ತಲೆಯಲ್ಲಿ ಇರ್ಬೇಕಲ್ವಾ, ಯಾಕೆ ಅಷ್ಟು ಅಮೌಂಟ್ ಕೊಟ್ಟು ಮಾಡಬೇಕು, ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಮ್ಗೇನೆ ಮಾಡ್ಲಿಕ್ಕೆ ಬರುತ್ತೆ, ಬೇರೆಯವ್ರ ಹತ್ರ ಕೇಳ್ಕೊಂಡು ನಾವೇ ಮಾಡ್ಕೊಳ್ಬಹುದು ಅಂತ ತಲೆಯಲ್ಲಿ ಇರ್ಬೇಕು ನಿಮ್ಗೆ. ಸೊ ಅದು ಅವಳ ತಲೆಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಅವಳು ಅನ್ಎಜುಕೇಟೆಡ್ ಅಲ್ಲ. ಸೊ ಆ ಅನ್ನಚ್ಚಿಗೆ ತಲೆಯಲ್ಲಿ ಇಲ್ಲ. ಆ ಅನ್ನಚ್ಚಿಗೆ ಏನಿರೋದು, ನನ್ನ ಕೆಲಸ ಆಗ್ಬೇಕು, ನಾನು ಕೆಲಸ ಮಾಡಿದ ಮೇಲೆ ಉಲ್ಟಾ ಬುದ್ಧಿ ಹೊಡಿಬೇಕು ಅನ್ನೋದು ಆ ಅನ್ನಚ್ಚಿಯ ತಲೆಯಲ್ಲಿ ಇದ್ದದ್ದು. ಸೊ ಅಷ್ಟೇ. ಇವಾಗ ನಾನು ಮಾಡಿಕೊಟ್ಟ ಕೆಲಸ ಒಂದು ವೇಳೆ ಕಂಪ್ಲೀಟ್ ಆಗ್ಲಿಲ್ಲ, ಆ ಅನ್ನಚ್ಚಿಗೆ ಡಾಲರ್ ಬೀಳ್ತಾ ಇಲ್ಲ ಅಲ್ಲ, ಏನಾದ್ರೂ ಪ್ರಾಬ್ಲಮ್ಸ್ ಆದ್ರೆ ಹೇಳ್ಬೋದು, ಆ ನಸೀಮಾ ಹೀಗೆ ಮೋಸ ಮಾಡಿದಳೆ 10K ಅಲ್ಲ ಸಾರಿ 9,500 ತಗೊಂಡು ಅವಳೆಲ್ಲರ ಹತ್ರ 10K ಅಂತ ಹೇಳ್ತಾ ಬರ್ತಾ ಇದ್ದಾಳೆ ಕಳ್ಳಿ. 500 ಜಾಸ್ತಿ. ಈಗ ₹1 ಕೂಡ ಜಾಸ್ತಿ ಇಟ್ಟರು ಹೇಳ್ಬಾರ್ದಲ್ಲ, ಕೊಟ್ಟಿದಷ್ಟೇ ಹೇಳ್ಬೇಕು. 9,500 500 ಹೇಳ್ಬೇಕು. ಅದು 520 ಆಗ್ಲಿ 510 ಆಗ್ಲಿ ಅಲ್ಲ 501 ಆಗ್ಲಿ ಹೇಳ್ಬಾರ್ದು. ₹1 ಕೂಡ ಜಾಸ್ತಿ ಕಡಿಮೆ, ಎಷ್ಟು ಕೊಟ್ಟಿದ್ದು ಅಷ್ಟೇ ಹೇಳ್ಬೇಕು. ಆತರ ಹೇಳಿದ್ರೆ ಅಲ್ಲ ಡಬಲ್ ಗೇಮ್ ಅಂತ ಹೇಳುದು ಅಂತ ಹೆಂಗಸಿಗೆ. ಅವಳು ಡಬಲ್ ಗೇಮ್ ಯಾಕಳ್ಳಿ, ಹಾಗೆ ಮೋಸಗಾರ್ತೀನಿ. ಯಾಕಂತ ಹೇಳಿದ್ರೆ ಅವಳು ಹೇಳುದು ನನ್ನ ಹತ್ರ, ನಾನು ಹೇಳಿದೆ ನಾನೀಗ ಅದರಲ್ಲಿ 2,000 ಲಾಭ ಇಟ್ಟು ನಾನು ತಗೊಂಡಿದ್ದೆ ಅಂತ ಹೇಳಿದೆ, ಬಾಕಿ ಎಲ್ಲ ನಿನ್ನ ಕೆಲಸಕ್ಕಾಗಿದೆ ಅಂತ. ಈಗ 2,000 ಅದು 2,000 ಹಾಕು ನನ್ಗೆ, ನನ್ನ ಹತ್ರ ಹಣ ಇಲ್ಲ ಅದಾದ್ರೂ ಹಾಕು ನನ್ಗೆ ಅಂತ. ಅಷ್ಟು ಗತಿ ಕೆಟ್ಟ ಹೆಂಗಸೋಳು, ಅಷ್ಟೊಂದು ಗತಿ ಕೆಟ್ಟವಳು. ಯಾಕೆ ಮಾಡಿಸ್ಕೊಳ್ಬೇಕಿತ್ತು? ಇವಾಗ ಲಾಭ ಇಲ್ಲದೆ ಯಾರು ಕೆಲಸ ಮಾಡ್ತಾರೆ? ನಿಮ್ಗೆ ಚಾಂಗನ ಇದೆಯಾ ತಲೆಯಲ್ಲಿ? ನನಗೆ ಕಮೆಂಟ್ ಮಾಡ್ತಾರಲ್ಲ ಕೆಲವರು, ಚಾಂಗನ ಇದೆಯಾ? ಲಾಭ ಇಲ್ಲದೆ ಯಾರು ಕೆಲಸ ಮಾಡ್ತಾರೆ ಅಂತ ಬೇಕಲ್ಲ. ಇವಾಗ ಲಾಭ ಇಲ್ಲದೆ ಯಾವನು ಕೆಲಸ ಮಾಡುದಿಲ್ಲ. ಇವಾಗ ಪ್ರತಿ ಒಂದಕ್ಕೂ ಎಲ್ಲರೂ ಲಾಭ ಇಟ್ಟೆ ಕೆಲಸ ಮಾಡುದು. ಆದ್ರೆ ನಾನು ತಗೊಂಡಿದ್ದು ಉಂಟಲ್ಲ ಅಮೌಂಟು, ಅವಳಿಗೆ ಕಡಿಮೆ ಇದೆ. ಬಟ್ ಯಾರೋ ಮಾಡಿ ಕೊಡ್ತಾರೆ ಅಂತ ಹೇಳಿದಾರಂತ, ಅವಳಿಗೆ ಮಾಡಿಕೊಡ್ಲಿ, ಅದು ವಿಷಯಕ್ಕೆ ಬರುದಿಲ್ಲ. ಬಟ್ ನನ್ನ ಒಂದು ಎಷ್ಟು ಅಮೌಂಟ್ ಇದೆ ಅವಳಿಗೆ ಕೊಡುವ ತಾಕತ್ತಿದ್ರೆ ಕೊಟ್ಟು ಮಾಡಿಸ್ಕೊಳ್ಬೇಕು. ಇವಾಗ ಮಾಡಿಸ್ಕೊಂಡಿದ್ಲಲ್ಲ, ಮುಚ್ಕೊಂಡಿರ್ಬೇಕು. ಅದು ಬಿಟ್ಟು ಯಾರೋ 2-3 ಜನ ಬಂದು ಹೇಳಿದ್ರಂತೆ ನಾನು ಮೋಸ ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಪ್ರೂಫ್ ತೋರಿಸ್ಲಿ ನನಗೆ. ಇವಳು ಕಳ್ಳಿ ಕ್ರಿಯೇಟ್ ಮಾಡಿಬಿಟ್ಟು ಹೇಳೋದು. ಓಕೆ, ನಾನು ಯಾರಿಗೂ ಮಾಡಿಕೊಡ್ಲಿಲ್ಲ, ನಾನು ಯಾರಿಗೂ ಮಾಡಿಕೊಡ್ತೇನಂತನೂ ಕೂಡ ಹೇಳಲಿಲ್ಲ. ಓಕೆ, ಈ ಕಳ್ಳಿ ಸುಮ್ಮನೆ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ದಾಳೆ. ಸೊ ಅದು ಅವಳಿಗೆನೆ, ಅವಳ ಬುಡಕ್ಕೆನೆ ಬೀಳುತ್ತೆ ಹೊರತು ಎಲ್ಲಿಗೂ ಹೋಗುದಿಲ್ಲ. ಈಗ ನನ್ನ ಒಂದು ತಪ್ಪಿದ್ರೆ ಓಕೆ, ನಾ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರ್ಲ ಇತ್ತು, ಶಾಜ್ಮಿ ಈಗೆಲ್ಲ ಮಾಡ್ತಾ ಇದ್ದಾಳೆ ಅಂತೇಳಿ ನಾ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಿದ್ದೆ. ಅವಳಿಗೆ ಎಷ್ಟು ಮೆಸೇಜ್ ಎಲ್ಲ ಮಾಡಿ ನಾನು ಅವಳ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೆ. ಬಟ್ ನನ್ನ ತಪ್ಪಿಲ್ಲ ಇದರಲ್ಲಿ. ಸೊ ಯಾಕೆ ನಾನು ಅವಳಿಗೆ ಹೆದರ್ಬೇಕು? ಸೊ ಅದರಿಂದ ಧೈರ್ಯದಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡಿ ನಾನೇ ಹೇಳ್ತಾ ಇದ್ದೆ. ಓಕೆ, ಮತ್ತೆ ಅದೇ ನಾನು ಹೇಳೋದು, ಅವಳಿಗೆ ಅಷ್ಟು ಒಂದು ಬೆಗ್ ಮಾಡ್ಕೊಂಡ ನಂತರ ಬಂದಿದ್ಲು, ಹೇಗೆ ಪ್ಲೀಸ್ ನನಗೆ ಹೇಳಿ ಹೇಗೆ ಇದು ಮಾಡುದು ಅರ್ನ್ ಮಾಡುದು ಅಂತ ಹೇಳಿ. ಸೊ ಆವಾಗ್ಲೇನೆ ಅವಳಿಗೆ ಹೇಳ್ಬೋದಿತ್ತು, ಸೊ ನನಗೆ ತುಂಬಾ ಕಷ್ಟ ಇದೆ, ನಾನು ಈ ತರ ಗತಿ ಕೆಟ್ಟಿದ್ದೇನೆ, ನನ್ನ ಹತ್ರ ಜಾಸ್ತಿ ಅಮೌಂಟ್ ತಗೊಳ್ಬೇಡ, ಸ್ವಲ್ಪ ಅಮೌಂಟ್ ಕಡಿಮೆ ಮಾಡು ಅಂತ ಹೇಳ್ಬೋದಿತ್ತು ಅವಳಿಗೆ. ಬಟ್ ಅವಳು ಹೇಳಿಲ್ಲ. ಇವಳದು ಬಂದ್ಬಿಟ್ಟು ಡೈರೆಕ್ಟ್ 5,000ಗೆ ಫುಲ್ ಮಾಡಿಕೊಡು. ಎಂತ ಇವಳಿಗೆ 5,000ಗೆ ಫುಲ್ ಮಾಡಿಕೊಡುದು?
ಇವಳು ಎಂತ ಇಲ್ಲಿ ನನ್ನ ಹತ್ರ ಬಂದ್ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಮೀನ್ ತಗೊಳ್ತಾ ಇದ್ದಲ್ಲ, ಈ 100 ರೂಪಾಯಿಗೆ ಫುಲ್ಲು ಅದು ಪಾಲ್ ಹಾಕಿದೆಲ್ಲವೂ ಕೂಡ ಅಂತ ಕೇಳಿದಾಗ ಎಂತ ಅನ್ಸಿದ್ಲ? ಇಲ್ಲ ತಾನೆ, ಒಂದ್ ನಿಮಿಷ. ಹಾಗೆ ಗೈಸ್, ಏನಂದ್ರೆ ಅದು ಸಣ್ಣ ಬೆಕ್ಕಿನ ಮರಿ ಬಂತಂತ ಹೇಳಿ ನಾನು ಅದನ್ನು ಓಡಿಸ್ಲಿಕ್ಕೆ. ಮತ್ತೆ ಏನು ವಿಷಯ ಅಂತ ಹೇಳಿದ್ರೆ, ಅದೇ ನಾನು ಹೇಳುದು ಒಂದೇ, ಈಗ ಕೆಲಸ ಮಾಡಿ ಕೊಟ್ಟಿದ್ದೇನೆ, ಪಿನ್ ಕೂಡ ಬಂದಿದೆ, ಡಾಲರ್ ಕೂಡ ಬೀಳ್ತಾ ಇದೆ, ಎಲ್ಲ ಕಂಪ್ಲೀಟ್ ಆಗಿದೆ, ದುಡ್ಡು ಜಾಸ್ತಿ ಕಡಿಮೆ ಅದು ನನ್ಗೆ ಬಿಟ್ಟಿದ್ದಲ್ಲ. ಈಗ ನಾನು ಅವಳ ಹತ್ರ 15K ಕೇಳಿದ್ರು ಕೂಡ ಅವಳಿಗೆ ಮಾಡಿಸೋ ತಾಕತ್ತಿದ್ರೆ ಮಾಡಿಸ್ಕೊಳ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಕುತ್ಕೊಳ್ಬೇಕು. ಕೆಲಸ ಎಲ್ಲ ಮಾಡಿಸ್ಕೊಂಡು ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇವಳದು ಅಂದ್ರೆ ಫೇಮಸ್ ಆಗುವ ಟ್ರಿಕ್ಸ್ ಅದು ಬಂದ್ಬಿಟ್ಟು ಈಗ ನರಸಿಂಹನನ್ನು ನಾನು ಕೆಟ್ಟದಾಗಿ ಮಾಡಿ ನಾನು ಒಳ್ಳೆದವಳಾಗ್ತೇನೆ ಅಂತ ಮತ್ತೆ ಕೂಡ ಯಾರ್ಯಾರ ಹತ್ರ ಏನೆಲ್ಲ ಹೇಳ್ತಾ ಇದ್ದಲ್ಲಂತೆ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಏನೆಲ್ಲ ಹೇಳಿದ್ರೆ ಇಲ್ಲ ಸಲ್ಲದಲ್ಲ, ಅವಳೇ ಅನುಭವಿಸ್ತಾಳೆ. ಅದು ನನಗೆ ಏನು ಬೇಜಾರಿಲ್ಲ. ಈಗ ನಾನು ಹೇಗಿದ್ದೇನೆ 3 ವರ್ಷದಲ್ಲಿ ನನ್ನ ಗಂಡನ ಜೊತೆ ಅಲ್ಹಮ್ದುಲಿಲ್ಲಾ ನನಗೆ ಗೊತ್ತು. 3 ವರ್ಷದಿಂದ ನಾನು ಮದುವೆ ಆಗಿದ್ದರಿಂದ ನನ್ನ ಗಂಡನ ಜೊತೆ ನಾನು ಹೇಗಿದ್ದೆ ನನ್ನ ಗಂಡನಿಗೆ ಗೊತ್ತು, ನನಗೆ ಗೊತ್ತು, ಸಾಕು ಅಲ್ಹಮ್ದುಲಿಲ್ಲಾ ಮಾಷಾ ಅಲ್ಲಾ. ಮತ್ತೆ ಈ ಅಣ್ಣಚ್ಚಿ ಹೇಳೋದ್ರಿಂದ ನನಗೇನು ಫರಕ್ಕಿಲ್ಲ. ಮತ್ತೆ ಈ ಅಣ್ಣಚ್ಚಿ ಹೇಗಿದ್ದಾಳೆ, ಈ ಅಣ್ಣಚ್ಚಿಯ ಕಟ್ಟಿಕೊಂಡವನು ಹೇಗಿದ್ದೇನೆ ಅದ್ ನೋಡ್ಕೊಳ್ಳಿ ಮೊದಲು, ಮತ್ತೆ ಇನ್ನೊಬ್ಬರಿಗೆ ಅವಳು ಕೈ ಹೀಗೆ ತೋರಿಸ್ಲಿ ಅಷ್ಟೇ. ಅವಳಿಗೆ ಒಟ್ಟು ವರ್ಷ ಅವಳ ಕೆಲಸ ಇತ್ತು, ಅವಳಿಗೆ ಅರ್ನಿಂಗ್ ಮಾಡ್ಲಿಕ್ಕೆ ಚಾನ್ಸ್ ಉಂಟು, ಅವಳಿಗೆ ಅದು ಬೇಡ. ಇವಾಗ ನನ್ನನ್ನು ಕೆಳಗೆ ಮಾಡಿ ತಾನು ಮೇಲೆ ಬರ್ತೇನೆ ಎಂಬ ಒಂದು ಪ್ಲಾನ್ ಇರ್ಲಿ, ಏನೇ ಆಗ್ಲಿ. ಬಟ್ ನನಗೆ ನನ್ನ ಮನಸ್ಸಿಗೆ ಎಂಥದ್ದು ಬೇಜಾರಿಲ್ಲ. ನಾನು ಸರಿ ಇದ್ದೇನೆ, ನನಗೆ ಗೊತ್ತುಂಟು. ಅವಳು ಎಂತ ಬೇಕಾದ್ರೆ ನನ್ನ ವಿಷಯದಲ್ಲಿ ಸ್ಪ್ರೆಡ್ ಮಾಡಲಿ, ಥಿಂಕ್ ಮಾಡಲಿ, ಎಲ್ಲ ಏನು ಬೇಕಾದ್ರೆ ಬಗಲ್ಸಾನಿ ಮಾಡಲಿ, ಅದು ಅವಳಿಗೇನೆ, ನನಗೇನೂ ಇಲ್ಲ. ಮತ್ತೆ ನಾನು ಅವಳ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂತೇಳಿ ನನಗೆ ನೆಮ್ಮದಿ ಉಂಟು, ನನಗೆ ತೃಪ್ತಿ ಉಂಟು. ಅವಳ ಕೆಲಸ ಕಂಪ್ಲೀಟ್ ಆಗಿದೆ ಅಂತೇಳಿ ಕೂಡ ಉಂಟು. ಅವಳು ನಾನು ಹೇಳಿದ ವಾಯ್ಸ್ ಮೆಸೇಜ್ಗೆ ಓಕೆ ಇನ್ಶಾಲ್ಲ ಅಂತ ಕೂಡ ಹಾಕಿದ್ದಾಳೆ. ಅದೆಲ್ಲ ಕಂಪ್ಲೀಟ್ ಆಗಿದೆ. ಅದರ ಮೇಲೆ ಅವಳು ಈ ತರ ಡಬಲ್ ಗೇಮ್ ಮಾಡಿದ್ದು ಅವಳಿಗೇನೆ. ಮತ್ತೆ ಅವಳ ಬುದ್ಧಿ ಆಗಿರುವಾಗ ನಾವು ಎಂತ ಮಾಡುದು, ಎಲ್ಲರೂ ಒಂಥರ ಇದ್ರೆ ಆಗ್ತದ? ಇಲ್ಲ. ಮತ್ತೆ ನನ್ಗೆ ಈ ವಿಷಯದಲ್ಲಿ ಡ್ರಾಮಾ ಮಾಡಿ ಆಗ್ಲಿ ಅಲ್ಲ ಎಂತ ಒಂದು ಯಾರನ್ನು ಮೆಚ್ಚಿಸ್ಲಿಕ್ಕೆ ನನ್ಗೆ ಅಗತ್ಯ ಇಲ್ಲ. ನಾನು ಇರುವುದೇ ಹೀಗೆ, ಓಕೆ. ಮತ್ತೆ ಗೈಸ್ ಇನ್ಶಾಲ್ಲ ನೆಕ್ಸ್ಟ್ ಆಗಲಿ ಸಿಗುವ. ತುಂಬಾ ಟೈರ್ಡ್ ಆಗ್ತಾ ಉಂಟು. ಮತ್ತೆ ನಾವು ಕೇರಳಕ್ಕೆಲ್ಲ ಹೋಗಿ ಬಂದು ತುಂಬಾನೇ ಖುಷಿ ಆಯ್ತು, ಅಲ್ಹಮ್ದುಲಿಲ್ಲಾ. ತುಂಬಾನೇ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ವಿ, ಬಸ್ಸಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಮಾಷಾ ಅಲ್ಲಾ. ಓಕೆ ಪಾಪ, ಹಾಗೆ ತುಂಬಾನೇ ಖುಷಿ ಆಯ್ತು. ಹಾಗೆ ಯಾರೆಲ್ಲ ನನ್ನ ವ್ಲಾಗ್ ಲಾಸ್ಟ್ವರೆಗೆ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ನನಗೆ ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ಶಾಂಜನನ್ನು ನೋಡಿ.